ಕೋಳಿ ಕಡಿದು ತಿಂದ್ರೆ ಅದು ಚಿಕನ್ ಪಾರ್ಟಿ, ಚಿಕನ್ ಪಾರ್ಟಿ. ಕುರಿ ಕಡಿದು ತಿಂದ್ರೆ ಅದು ಮಟನ್ ಪಾರ್ಟಿ. ಕೇಕು ಕಡಿದು ತಿಂದ್ರೆ ಬರ್ತ್ಡೇ ಪಾರ್ಟಿ. ಇಡೀ ದೇಶ ಅಂದ್ರೆ ಕಡಿದು ತಿಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ನಮ್ಮ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಇದ್ರು, ಅವ್ರ ಹೆಸರು ನರಸಿಂಹರಾವ್, ನವೋದಿಲ್ಲ. ತದನಂತರ ಮನಮೋಹನ್ ಸಿಂಗ್ ಬಂದ್ರು, ಅವ್ರು ಮಾತಾಡೋದು. ಈಗಿರೋ ಪ್ರಧಾನಮಂತ್ರಿ ನಿಜವೇ ಹೇಳೋದಿಲ್ಲ. ಈಗ ಪ್ರಧಾನಮಂತ್ರಿ ಬಿಜೆಪಿ RSS ಹೇಳೋದು, ಈ ಕಾನೂನಿಂದ ನಿಮ್ಗೆ ಏನು ತೊಂದರೆ, ಈ ಕಾನೂನಿಂದ ನಿಮ್ಗೆ ಏನು ತೊಂದರೆ ಎಂದು ಕೇಳ್ತಾ ಇದ್ದಾರೆ. ಈ ಕಾನೂನು ಆರ್ಟಿಕಲ್ 14ಕ್ಕೆ ವಿರೋಧ, ಆರ್ಟಿಕಲ್ 17ಗೆ ವಿರೋಧ, ಆರ್ಟಿಕಲ್ 21ಗೆ ವಿರೋಧ. ಅದರಿಂದ ಈ ಕಾನೂನಿಗೆ ನಾವು ಕೂಡ ವಿರೋಧ. ಇದರಲ್ಲಿ ನೋಡಿ, ಪಕ್ಕದ ದೇಶದಲ್ಲಿರೋ ಇಲ್ಲೀಗಲ್ ಇಮಿಗ್ರೆಂಟ್ ಅಂದ್ರೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಆಫ್ಘಾನಿಸ್ತಾನ್ ಅಂತ ಹೇಳ್ತಾರೆ. ಶ್ರೀಲಂಕಾದಲ್ಲಿ ಏನು ತಮಿಳ್ಸು, ಬರ್ಮಾದಲ್ಲಿರುವ ಕ್ರಿಶ್ಚಿಯನ್ಸು, ರೋಹಿಂಗ್ಯಾ, ಮಿಯಾನ್ಮರಲ್ಲಿರೋ ರೋಹಿಂಗ್ಯಾ, ಇವ್ರ ಗತಿ ಏನು ಅಂದ್ರೆ ನೋಡಿ, ಇದರಲ್ಲಿ ಕುತಂತ್ರ ಹೆಂಗಿದೆ. ಶ್ರೀಲಂಕಾ ಬುದ್ಧಿಸ್ಟ್ ಕಂಟ್ರಿ, ಅಲ್ಲಿರೋ ಹಿಂದೂಗಳು ಅವ್ರಿಗೆ ಸಿಟಿಜನ್ಶಿಪ್ ಕೊಡಲ್ಲ. ಪಾಕಿಸ್ತಾನ್, ಬಾಂಗ್ಲಾದೇಶ್, ಆಫ್ಘಾನಿಸ್ತಾನ್ ಹಿಂದೂಗಳಿಗೆ ಕೊಡ್ತೀವಿ. 31 ಡಿಸೆಂಬರ್ 2014ಗೆ ಯಾರೆಲ್ಲ ಬಂದಿದ್ದಾರೆ ಕೊಡ್ತೀವಿ. ಅಂದ್ರೆ ಇದರಲ್ಲಿ ಕುತಂತ್ರ ಏನಂದ್ರೆ, ಶ್ರೀಲಂಕಾದಲ್ಲಿರೋ ಹಿಂದೂಗಳು ದ್ರವಿಡಿಯನ್ಸ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಆಫ್ಘಾನಿಸ್ತಾನದಲ್ಲಿರೋ ಹಿಂದೂಗಳು ಆರ್ಯನ್ಸ್. ಬ್ರಾಹ್ಮಣರಿಗೆ ಅವರು ಸಿಟಿಜನ್ಶಿಪ್ ಕೊಡ್ತೀವಿ, ದ್ರಾವಿಡಿಯನ್ಸ್ಗೆ ಕೊಡೋಣ ಅಂತ ಹೇಳಿದ್ರೆ why you are differentiating between the Hindu and Hindu? Why you are differentiating? ಶ್ರೀಲಂಕಾ ಹಿಂದೂಗೆ ಸಿಟಿಜನ್ಶಿಪ್ ಇಲ್ಲ, ಪಾಕಿಸ್ತಾನ ಹಿಂದೂಗೆ ಸಿಟಿಜನ್ಶಿಪ್ ಇದೆ. ಏನೆಯ ನ್ಯಾಯ ಇದು? ಇವರು ದಲಿತರು, ಬಡವರು, ಹಿಂದುಳಿದವರು, ಇವರು ದ್ರಾವಿಡಿಯನ್ಸ್, ಇವರಿಗೆ ಸಿಟಿಜನ್ಶಿಪ್ ಇಲ್ಲ. ಅವರು ಬ್ರಾಹ್ಮಣರು, ಬಲಿಯ, ಅವರಿಗೆ ಸಿಟಿಜನ್ಶಿಪ್. ಮತ್ತೆ ಏನು ಸುಳ್ಳು ಹೇಳ್ತಾರೆ ಇವರು? It is offending Article 17. They are all offenders under SC/ST Prevention of Atrocity Act. None of them can act as cabinet ministers or prime minister or MP on this occasion. I demand those who support CAA, NPR, NRC are all offenders of Prevention of Atrocity Act. They shall be punished. ಮೊದಲು CAA, ಈಗ NRC. NRC ಅಂದ್ರೆ ಏನದು ಹೇಳೋದು? ನಾನು ಕೇಳ್ತೀನಿ ಇವ್ರನ್ನ, ನಾವು ವೋಟ್ ಹಾಕಿದ್ವಿ, ನಮ್ಮ ಸಿಟಿಜನ್ಶಿಪ್ ನೀವು ಕೇಳಿಲ್ಲ. ಫಸ್ಟ್ ರಿಸೈನ್ ಮಾಡಿ ಆಮೇಲೆ ಕೇಳಿ ನನ್ನ. ನಮ್ಮ ವೋಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಾ, ಈಗ ನಮ್ಮ ಸಿಟಿಜನ್ಶಿಪ್ ಬಗ್ಗೆ ಕೇಳ್ತೀರಾ. ಈಗ ಮತ್ತೆ ಹೇಳ್ತಾರೆ ನೀವು ಕ್ಯೂನಲ್ಲಿ ನಿಂತ್ಕೊಳ್ಳಿ. ಆಯ್ತಪ್ಪ, ನಮ್ಗೆ 3000 ವರ್ಷದಿಂದ ನಮ್ಮನ್ನ ಶೂದ್ರ ಅಂತ ಕರೆದಿದ್ರಿ, ಚಂಡಾಲ ಅಂತ ಕರೆದಿದ್ರಿ, ನಾವು ಮುಟ್ಟಿದ್ರೆ ಮೈಲಿಗೆ ಅಂತ ಹೇಳಿದ್ರಿ, ನಾವು ಓದಬಾರ್ದು ಅಂತ ಹೇಳಿದ್ರಿ, ಮನೆ ಇಟ್ಕೋಬಾರ್ದು ಅಂತ ಹೇಳಿದ್ರಿ, ಆಡಳಿತ ಮಾಡಬಾರ್ದು ಅಂತ ಹೇಳಿದ್ರಿ, ಊರೊಳಗೆ ಇರಬಾರ್ದು ಅಂತ ಹೇಳಿದ್ರಿ, ನೀರು ಕುಡಿಬಾರ್ದು ಅಂತ ಹೇಳಿದ್ರಿ, ಒಳ್ಳೆ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದ್ರಿ, ನೀವು ಮಾಡೋ ಗಲೀಜನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರಿ. ನಮಗೆ ಜಮೀನಿಲ್ಲ,
2008 ಗವರ್ಮೆಂಟ್ ಆಫ್ ಇಂಡಿಯಾ ರಿಪೋರ್ಟ್ 84 ಕೋಟಿ, 14 ಕೋಟಿ ಬಿಡ್ಬಿಡ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಬಿಡ್ಬಿಡ, 70 ಕೋಟಿ ದೇಶದ ಪ್ರಜೆಗಳು ಹಿಂದೂಗಳು. ಅವರ ಹೆಸರು ಕುಪ್ಪಣ್ಣು, ಸುಬ್ಬಣ್ಣು, ಬಾಲಣ್ಣ, ಗೋವಿಂದಸ್ವಾಮಿ, ಕಂಸಾಮಿ, ರಾಮಪ್ಪ, ಮುನ್ಸಾಮಪ್ಪ, ಕಂದಪ್ಪ ಎಲ್ಲ ಈ ಹೆಸರಿರೋರೆ, ಕೃಷ್ಣಪ್ಪ, ರಾಮಪ್ಪ. 70 ಕೋಟಿ ಜನರಿಗೆ ನೀರಿಲ್ಲ, ಊಟ ಇಲ್ಲ, ಕೆಲಸ ಇಲ್ಲ, ಕೂಲಿ ಇಲ್ಲ, ಔಷಧಿ ಇಲ್ಲ, ಆಸ್ಪತ್ರೆ ಇಲ್ಲ, ಸ್ಕೂಲ್ ಇಲ್ಲ, ವಿದ್ಯಾಭ್ಯಾಸ ಇಲ್ಲ ಅನ್ನೋದು ಬಿಟ್ಟು ಏನಿಲ್ಲ. ಇವರ ಹತ್ರ ಎಷ್ಟು ಆಗ್ತಿರುತ್ತೆ. ಈ NRC is anti-Hindu, CIA anti-Hindu, NPR anti-Hindu. ಇದನ್ನ ತರೋರು anti-Hindu, ಇದನ್ನ ತರೋರು ಮಾನವ ವಿರೋಧಿ, ಇದನ್ನ ತರೋರು ದೇಶದ್ರೋಹಿ, anti-nation. ನಮ್ಮನ್ನ ನೋಡಿ ಇದು ಅವರು ಈಗ ಬೆಂಗಳೂರಲ್ಲಿ ತಿಂಗಳು ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್, ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿ ಕೇಳಿದ್ರು, ಈ ಬಂಧನ ಕೇಂದ್ರ ಡಿಟೆನ್ಷನ್ ಸೆಂಟರ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಅವರು ಸರ್ಕಾರ ಕೋರ್ಟ್ ಕೊಟ್ಟಿರೋ ಉತ್ತರ there are 35 detention centers. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಆಲ್ರೆಡಿ ವಿ ಹ್ಯಾವ್ ಐಡೆಂಟಿಫೈಡ್ ಡಿಟೆನ್ಷನ್ ಸೆಂಟರ್. ಡಿಟೆನ್ಷನ್ ಸೆಂಟರ್ ಹೋದ್ರೆ ಹೊರಗೆ ಬರೋ ಸಾಧ್ಯತೆನೇ ಇಲ್ಲ. ಅಸ್ಸಾಮಲ್ಲಿ 28 ಜನ ಡಿಟೆನ್ಷನ್ ಸೆಂಟರ್ ಅಲ್ಲಿ ಸತ್ತೋದ್ರು. ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಡಿಟೆನ್ಷನ್ ಸೆಂಟರ್ ಕಟ್ತಾ ಇದ್ದಾರೆ. ಈಗ ನೀವು ಏನೆಲ್ಲ ಮುಚ್ಚಿದ್ರ, ಮಾಬ್ ಲಿಂಚಿಂಗ್, demonetization, ರೂಪಾಯಿ ನೋಟು ಲಿಂಚಿಂಗ್, ರಿಸರ್ವ್ ಬ್ಯಾಂಕ್ ಲಿಂಚಿಂಗ್, ಸುಪ್ರೀಂ ಕೋರ್ಟ್ ಲಿಂಚಿಂಗ್, JNU ಲಿಂಚಿಂಗ್, ಜಾಮಿಯಾ ಯೂನಿವರ್ಸಿಟಿ ಲಿಂಚಿಂಗ್, ಎಲ್ಲ ಯೂನಿವರ್ಸಿಟಿ ಲಿಂಚಿಂಗ್. ಆಟೋಮೊಬೈಲ್ ಇಂಡಸ್ಟ್ರಿ ಕಂಪ್ಲೀಟ್ಲಿ ಲಿಂಚಿಂಗ್, ಗಾರ್ಮೆಂಟ್ ಇಂಡಸ್ಟ್ರಿ ಲಿಂಚಿಂಗ್, ಸರ್ವಿಸ್ ಸೆಕ್ಟರ್ ಲಿಂಚಿಂಗ್, ಎಲ್ಲ ಮಾಡ್ ಲಿಂಚಿಂಗ್. ಇನ್ನ ಮೇಲೆ ಹೇಳ್ಬೇಕಾ? ಅರೇನ್ ಪಾಂಡ್ಯ ಲಿಂಚಿಂಗ್ ಯಾರು? ಅರೇನ್ ಪಾಂಡ್ಯ ಕೊಂದ ಸೊಹರಾಬುದ್ದೀನ್ ಶೇಖ್ ಅನ್ನ ಕೊಂದಿದ್ದು ಯಾರು? ಸೊಹರಾಬುದ್ದೀನ್ ಶೇಖ್ ಎಂಜಿ ಔಷಧಿನ ಕೊಂದಿದ್ದು ಯಾರು? ಆ ಕೇಸನ್ನು ನಡೆಸುತ್ತಿದ್ದ ನ್ಯಾಯಮೂರ್ತಿ ಲೋಯನ ಕೊಂದಿದ್ದು ಯಾರು? ಗೋತ್ರ ಟ್ರೈನ್ಗೆ ಬೆಂಕಿ ಹಚ್ಚಿದ್ದು ಯಾರು? ಅಹಮದಾಬಾದಲ್ಲಿ ಮುಸಲ್ಮಾನರ ಕೊಂದಿದ್ದು ಯಾರು? ಮುಜಾಫರ್ನಗರದಲ್ಲಿ ಮುಸಲ್ಮಾನರ ಕೊಂದಿದ್ದು ಯಾರು? 1000 ಕೆಜಿ ಮಟ್ಟಲ್ಲಿ ತಿನ್ನಂತ ಅವನ್ನ ಕೊಂದಿದ್ದು ಯಾರು? ಬರೀ ಕೊಲೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದ್ಬಿಟ್ಟು ಎಲ್ಲರೂ ಗಾಂಧಿ ಹುಟ್ಟಿದ ದೇಶ, ಭಗತ್ ಸಿಂಗ್ ಹುಟ್ಟಿದ ದೇಶ, ಅಶ್ವತ್ಥುಲ್ಲಾ ಖಾನ್ ಹುಟ್ಟಿದ ದೇಶ, ಆಲಾಲ್ ಹುಟ್ಟಿದ ದೇಶ. ರೌಡಿಗಳಿಗೆ, ಕೊಲೆಗಾರರಿಗೆ ದೇಶದಲ್ಲಿ ಜಾಗ ಇಲ್ಲ. ಸ್ವತಂತ್ರ ಹೋರಾಟ ಕಾಲದಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಎಲ್ಲಾಯ್ತು. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೈಸೂರಲ್ಲಿ, ಅದನ್ನ ಲೀಡ್ ಟಿಪ್ಪು ಸುಲ್ತಾನ್. ಎರಡನೇ ಇಂಡಿಪೆಂಡೆನ್ಸ್ ಸ್ಟ್ರಗಲ್ 1857 ಲೆಡ್ ಬೈ ಹಜರತ್ ಬೇಗಂ. ಹಜರತ್ ಬೇಗಂ ಸ್ವತಂತ್ರ ಹೋರಾಟ ಮಾಡಿ ಹಿಮಾಲಯದಲ್ಲಿ ಅನಾಥರಾಗಿ ಸತ್ತೋರು. ಹಜರತ್ ಬೇಗಂ ಮರ್ತು ಬಿಡ್ತೀರಾ? ಅಶ್ವತ್ಥುಲ್ಲಾ ಖಾನ್ ಮರೆಯಕ್ಕಾಗುತ್ತಾ? ಇಡೀ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷ್ನವರಿಗೆ ಗುಲಾಮಿ ಕೆಲಸ ಮಾಡಿದವರು ಅಧಿಕಾರಕ್ಕೆ ಬಂದಿದ್ದಾರೆ. ನೋಡಿ, CIA, NRC, NPR ಅಂದ್ರೆ
ಗ್ಯಾಸ್ ಮಾಡಿದ್ದು. 1935 ನವೆಂಬರ್ ಗ್ಯಾಸ್ ಸಿಮಿಲರ್ ಟು ಸಿಎ. ಸಿಎ ಆದ್ಮೇಲೆ NRC ಬಂದಿದೆ. ಸೈಮಲ್ಟೇನಿಯಸ್ಲಿ ಡಿಟೆನ್ಷನ್ ಸೆಂಟರ್ಸ್ ಆರ್ ಬೀಯಿಂಗ್ ಬಿಲ್ಟ್. ಜರ್ಮನ್ ನಲ್ಲಿ ಕೂಡ ಇದೇನೇ ನಡೀತು. ಜರ್ಮನ್ ನಲ್ಲಿ ಡಿಟೆನ್ಷನ್ ಸೆಂಟರ್ ಹಾಲೋಕಾಸ್ಟ್ 60 ಲಕ್ಷ ಜೂಸ್ ಅನ್ನು ಗ್ಯಾಸ್ ಚಾಪರ್ ಅಲ್ಲಿ ಇಟ್ಟು ಸಾಯಿಸಿದ್ರಲ್ಲ. ಆವಾಗ ಗೋಲ್ವಾಲ್ಕರ್ ಬುಕ್ ಬರ್ತಿದೆ, ಪೇಜ್ ನಂಬರ್ 87 ಓದಿ. ಹಿಟ್ಲರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಈ ದೇಶದಲ್ಲಿ ಕೂಡ ನಿರಂಬರ್ ಕಾಯ್ದೆ ಶುರು ಮಾಡಬೇಕು, ನಿರಂಬರ್ ಕಾಯ್ದೆ ತರಬೇಕಂತ ಹೇಳಿದ್ದು ಗೋಲ್ವಾಲ್ಕರ್. ಅದೇ ರೀತಿ ಈಗ ಡಿಟೆನ್ಷನ್ ಸೆಂಟರ್ ಕಟ್ತಾ ಇದ್ದಾರೆ. ನಾಳೆ ಅದು ಗ್ಯಾಸ್ ಚೇಂಬರ್ಗೆ ಹೋಗಿ ಎಂಡ್ ಆಗ್ಬೋದು. ಈಗಲೇ ಏನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಈಗ, ಯೂನಿಫಾರ್ಮ್ ಹಿಂದೂ ಕೋಡ್. ಮುಸಲ್ಮಾನರು ಮದುವೆ ಒಂಥರ ಮಾಡ್ತಾರೆ, ಹಿಂದೂಗಳು ಮದುವೆ ಬೇರೆ ತರ ಇರುತ್ತೆ. ಒಂದೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯೂನಿಫಾರ್ಮ್ ಹಿಂದೂ ಕೋಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 2023 ನಲ್ಲಿ ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ. ಅದಕ್ಕೆ ಇದು ಬೀಜ ಹಾಕಿದ್ದಾರೆ. ಈಗ ಆ ಬೀಜ ಸುಟ್ಟಾಕಿರ್ಬೇಕು ನೋಡಿ. ಈಗ ಸಿಎ ಅನ್ನೋದು ಹಿಂದೂ ರಾಷ್ಟ್ರಕ್ಕೆ ಬೀಜ ಅಂತ ಹೇಳ್ತಾ ಇದ್ದೀನಿ. ಬೀಜ ಹಾಕಿದ್ದಾರೆ. ನೆಕ್ಸ್ಟ್ ಹಿಂದೂ ರಾಷ್ಟ್ರ ಹೋದ್ಮೇಲೆ ಹಾಲೋಕಾಸ್ಟ್ ಬರುತ್ತೆ. ನಾವು ಎಚ್ಚರಿಕೆಯಾಗಿರ್ಬೇಕು ಅಂತ ಹೇಳ್ತೀವಿ. ಟ್ರಿಬಲ್ ತಲೆ. ಅಯ್ಯೋ ಪಾಪ ಮುಸಲ್ಮಾನರು ಹೆಣ್ಣು ಮಕ್ಕಳು, ನಾವು ಅವ್ರಿಗೋಸ್ಕರ ಕಾನೂನು ಮಾಡ್ತೀವಿ. ಶಬರಿಮಲೆಗೆ ಹೆಣ್ಣು ಮಕ್ಕಳು ಹೋದ್ರೆ ಯಾಕೆ ಅವರಿಗೆ? ಮುಸಲ್ಮಾನರು ಹಿಂದೂ ಮಕ್ಕಳ ಮೇಲೆ ಹೇಳ್ತಿರಲ್ಲ, ಶಬರಿಮಲೆಯಲ್ಲಿ ಹಿಂದೆ ಹೆಣ್ಣು ಮಕ್ಕಳು, ಅಯ್ಯೋ ನಾವು ನಮ್ಮ ದೇವರು ಅಯ್ಯಪ್ಪನ ನೋಡ್ಬೇಕು, ಪೂಜೆ ಮಾಡ್ಬೇಕು, ತೆಂಗಿನಕಾಯಿ ಹೊಡಿಬೇಕು, ಕಾಲಿಗೆ ಬೀಳ್ಬೇಕಂದ್ರೆ ಚುಸ್ಲಿನಲ್ಲಿ ಯಾಕೆ ಹೋಗ್ತಾ ಇದ್ದೀರ ನೀವು? ಈ ಹೆಣ್ಣು ಮಕ್ಕಳು ಹೋಗುವುದು, ಆ ಹೆಣ್ಣು ಮಕ್ಕಳ ಮೇಲೆ ಮಾತಾಡೋದು ಎಲ್ಲ ಡಬಲ್ ಟಾಕ್. ಈಗ NPR ಅಂತ ತಂದಿದ್ದಾರೆ, ಮೂರನೇದು NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ನಾನ್ ಕೋಪರೇಷನ್ ಒಪ್ಪಂದ. ಈ ದೇಶದಲ್ಲಿ ಹುಟ್ಟಿದೀವಿ, ನಮ್ಮ ತಾತ ಸುರಂತ ಹೋರಾಟದಲ್ಲಿದ್ರು. ನಾನು ಹುಟ್ಟಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ ಕೇಳ್ಬೇಡ. I will not give my document. Why should I? Who are you? Who are you? Tell me what is your qualification. Tell me who is your classmate. Tell me what is the name of your college. Tell me the name of the city where you study. Tell us your marital status. ಕೇಳಬಾರ್ದು. ನನ್ನನ್ನು ಯಾರು ಕೇಳಬಾರ್ದು ನಾವು. ಓಕೆ, ಸೀಟ್ ಕೊಟ್ಬಿಟ್ರು. ಲಾಸ್ಟ್ ಒಂದು ವಿಷಯ ಹೇಳಿ ಮುಗಿಸ್ಬಿಡ್ತೀನಿ. ಒಂದು ನಾನು ಹೇಳೋದ್ರೆ ಹಂಗೆ ಹೇಳ್ಬೇಕು. ಕೋಳಿ ಕಡಿದು ತಿಂದ್ರೆ ಅದು ಚಿಕನ್ ಪಾರ್ಟಿ. ಕುರಿ ಕಡಿದು ತಿಂದ್ರೆ ಅದು ಮಟನ್ ಪಾರ್ಟಿ.